ಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದಿನ ಕವನಗುಚ್ಛ ಕಾರ್ಯಕ್ರಮದಲ್ಲಿ ಜಿನೇಶ್ವರ ಭಕ್ತಿಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ ದೇವಾ, ನಿಜ ಸ್ವರೂಪ ತೋರಿದಾತನೇ. ನಿನ್ನ ರೂಪ ದರ್ಶನದಿ ನನ್ನ ನಾನು ಅರಿತೆನು, ನಿನ್ನ ರೂಪ ದರ್ಶನದಿ ನನ್ನ ನಾನು ಅರಿತೆನು. ಶುದ್ಧಾತ್ಮ ರೂಪ ತೋರಿದಾತನೇ ದೇವಾ, ಮುಕ್ತಿ ಮಾರ್ಗ ತೋರಿದಾತನೇ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ ದೇವಾ, ನಿಜ ಸ್ವರೂಪ ತೋರಿದಾತನೇ. ನಿನ್ನ ಉಪಕಾರವ ಹೇಗೆ ನಾನು ಭರಿಸಲಿ, ಹಿತ ಮಾರ್ಗವ ತೋರಿದಾತ ನಿನ್ನ ಹೇಗೆ ಭಜಿಸಲಿ, ಹಿತ ಮಾರ್ಗವ ತೋರಿದಾತ ನಿನ್ನ ಹೇಗೆ ಭಜಿಸಲಿ. ಜಲಗಂಧ ಅಕ್ಷತಾದಿ ನಿನ್ನ ಚರಣ ಪೂಜಿಪೆನು, ಭಾವಭಕ್ತಿಯಿಂದ ನಾನು ನಿನ್ನ ನಾಮ ಪಾಡುವೆನು, ಭಾವಭಕ್ತಿಯಿಂದ ನಾನು ನಿನ್ನ ನಾಮ ಪಾಡುವೆನು. ನಿನ್ನ ಸಮಾಜಿನ ನಾನಾಗುವೆ ದೇವಾ, ನಿನ್ನ ಸಮಾಜಿನ ನಾನಾಗುವೆ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ ದೇವಾ, ನಿಜ ಸ್ವರೂಪ ತೋರಿದಾತನೇ. ವೀತರಾಗ ರೂಪ ಒಂದೇ ನಿತ್ಯ ನಾನು ಭಜಿಸುವೆ, ತಂದೆ ತಾಯಿ ಬಂಧು ಮಿತ್ರ ನಿನ್ನಲ್ಲೇ ಕಾಣುವೆ, ತಂದೆ ತಾಯಿ ಬಂಧು
ಮಿತ್ರ ನಿನ್ನಲ್ಲೇ ಕಾಣುವೆ, ಮೋಹಮಾಯೆ ನಶಿಸಲೆಂದು ನಿನ್ನ ನಾಮ ಸ್ತುತಿಸುವೆ. ನಿನ್ನ ಗುಣವು ಪ್ರಾಪ್ತವಾಗಲೆಂದು ನಾನು ನುತಿಸುವೆ, ನಿನ್ನ ಗುಣವು ಪ್ರಾಪ್ತವಾಗಲೆಂದು ನಾನು ನುತಿಸುವೆ. ಎನ್ನ ಪಾರುಗೊಳಿಸು ದೇವನೇ ಜಿನನೆ, ಎನ್ನ ಪಾರುಗೊಳಿಸು ದೇವನೇ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ. ದೇವಾ ನಿಜ ಸ್ವರೂಪ ತೋರಿದಾತನೇ. ನಿನ್ನ ರೂಪ ದರ್ಶನದಿ ನನ್ನ ನಾನು ಅರಿತೆನು, ನಿನ್ನ ರೂಪ ದರ್ಶನದಿ ನನ್ನ ನಾನು ಅರಿತೆನು. ಶುದ್ಧಾತ್ಮ ರೂಪ ತೋರಿದಾತನೇ ದೇವ, ಮುಕ್ತಿ ಮಾರ್ಗ ತೋರಿದಾತನೇ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ. ದೇವಾ ನಿಜ ಸ್ವರೂಪ ತೋರಿದಾತನೇ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಗುರುಭಕ್ತಿ ಕಿರುಚಿತ್ರ ಶ್ರೀ ಬಾಹುಬಲಿ ಶ್ರಾವಿಕಾಶ್ರಮ ಕಾರ್ಕಳ. ನಿರ್ದೇಶನ ಶ್ರೀಮತಿ ಮಾಲತಿ ವಸಂತರಾಜ್ ಕಾರ್ಕಳ. ಅಜ್ಜಿ, ನಮ್ಗೊಂದು ಡೌಟ್ ಇದೆ. ಏನ್ ಡೌಟು? ಅಜ್ಜಿ, ನಾನು ಮೊನ್ನೆ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಮಾತಾಜಿ ಬರ್ತಾರೆ ಆಹಾರ ಕೊಡ್ಬೇಕು ಅಂತ ಏನೇನೋ ಮಾತಾಡ್ತಿದ್ರು. ಏನಜ್ಜಿ ಅದು? ಅವ್ರಿಗೆ ಹೇಗೆ ಆಹಾರ ಕೊಡ್ತಾರೆ? ಪುಟ್ಟು ಪುಟ್ಟು ತಲೆಗಳಾದ್ರೂ ಒಳ್ಳೊಳ್ಳೆ ಪ್ರಶ್ನೆನೇ ಬರುತ್ತೆ. ನಮ್ಮ ಜೈನ ಧರ್ಮದಲ್ಲಿ ಮುನಿಗಳಿಗೆ ಮಾತಾಜಿಗಳಿಗೆ ಆಹಾರ ಕೊಡೋದಂದ್ರೆ ಅದೊಂದು ದೊಡ್ಡ ಸಂಭ್ರಮ. ಅದ್ರ ಜೊತೆಗೆ ಹಲವಾರು ನಿಯಮಗಳು ಕೂಡ ಇರ್ತವೆ. ಅದು ಯಾವ್ಯಾವ ನಿಯಮಗಳಜ್ಜಿ? ಹೇಳ್ತೀನಿ ಇವಾಗ, ಕೇಳಿ. भो माताजी नमोस्तु नमोस्तु नमोस्तु, भो माताजी नमोस्तु नमोस्तु नमोस्तु, अत्र अत्र तिष्ठ तिष्ठ. नमो अरिहन्ताणं, नमो सिद्धाणं, नमो आयर्याणं, नमो वज्रायाणं, नमो लोये सवसाहुणम्. ವಂದಾಮಿ ಮಾತಾಜಿ, ವಂದಾಮಿ ಮಾತಾಜಿ, ವಂದಾಮಿ ಮಾತಾಜಿ. ಮನ ಶುದ್ಧಿ ಇದೆ, ವಚನ ಶುದ್ಧಿ ಇದೆ, ಕಾಯ ಶುದ್ಧಿ ಇದೆ, ಆಹಾರ ಜಲ ಶುದ್ಧಿ ಇದೆ. ನವದ ಭಕ್ತಿಯಿಂದ ಆಹಾರವನ್ನು ಕೊಡುತ್ತೇವೆ. ನಮ್ಮ ಚೌಕದ ಮನೆಗೆ ಬಂದು ಆಹಾರವನ್ನು ಸ್ವೀಕರಿಸಿ ಮಾತಾಜಿ. ವಂದಾಮಿ ಮಾತಾಜಿ, ವಂದಾಮಿ ಮಾತಾಜಿ, ವಂದಾಮಿ ಮಾತಾಜಿ. ವಿಶುದ್ಧಿಂ ಕರೋಮಿತಿ ಸ್ವಾಹ. ಮಾತಾಜಿ.
హ్రీం శ్రీం క్లీం ఐం మరం 105 ఆరిక గణని జినవాణి మాతాజీ అత్ర అవతర అవతర సంవత్సర ఆహ్వానం అత్ర తిష్ట భవషత్ సన్నిధీకరణం. ఓం హ్రీం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ జన్మచర వృత్తి వినాశనాయ దివ్య జలం నివపామితి స్వాహ. ఓం హ్రీం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ సంసార తాప వినాశనాయ దివ్య గంధం నివపామితి స్వాహ. ఓం హ్రీం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ అక్షయ పద ప్రాప్తాయ దివ్య అక్షతం నిరపామితి స్వాహ. ఓం హ్రీం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ కామబాణ విధ్వంసనాయ దివ్య పుష్పం నిర్వపామితి స్వాహ. ఓం హ్రీం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ క్షుధారోగ వినాశనాయ దివ్య చరం నిర్వపామితి స్వాహ. ఓం హ్రీం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ మోహాంధకార వినాశనాయ దివ్య దీపం నిర్వపామితి స్వాహ. ఓం హ్రీం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ అష్టకర్మ దహనాయ దివ్య ధూపం నిర్వపామితి స్వాహ. ఓం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ మోక్ష ఫల ప్రాప్తాయ దివ్య ఫలం నిర్వపామితి స్వాహ. ఉదక చందన తండుల పుష్పకై చరుసుదీప సుధూప ఫలాగ్రకై ధవల మంగళ గానరవాకులై మమ గ్రహే జినవాణి మహం యజే. ఓం హ్రీం శ్రీం క్లీం ఐం మరం శ్రీ 105 ఆరిక గణని జినవాణి మాతాజీ అనర్ఘ్య పదప్రాప్తాయ దివ్య అర్ఘ్యం నిర్వపామితి స్వాహ. శాంతిం శాంతిధారా దివ్య పరిపుష్పాంజలి. వందామి మాతాజీ వందామి మాతాజీ వందామి మాతాజీ వందామి మాతాజీ వందామి మాతాజీ వందామి ಮಾತಾಜಿ. ಮನಃಶುದ್ಧಿ ಇದೆ, ಮನಃಶುದ್ಧಿ ಇದೆ, ವಚನ ಶುದ್ಧಿ ಇದೆ, ವಚನ ಶುದ್ಧಿ ಇದೆ, ಕಾಯ ಶುದ್ಧಿ ಇದೆ, ಕಾಯ ಶುದ್ಧಿ ಇದೆ, ಆಹಾರ ಜಲ ಶುದ್ಧಿ ಇದೆ, ಆಹಾರ ಜಲ ಶುದ್ಧಿ ಇದೆ. ನವದಾ ಭಕ್ತಿಯಿಂದ ಆಹಾರವನ್ನು ಕೊಡುತ್ತೇವೆ, ನವದಾ ಭಕ್ತಿಯಿಂದ ಆಹಾರವನ್ನು ಕೊಡುತ್ತೇವೆ. ನಿಮ್ಮ ಆಹಾರ ಮುದ್ರೆಯನ್ನು ಬಿಟ್ಟು, ನಿಮ್ಮ ಆಹಾರ ಮುದ್ರೆಯನ್ನು ಬಿಟ್ಟು, ನಮ್ಮೆಲ್ಲರ ಕೈಯಿಂದ, ನಮ್ಮೆಲ್ಲರ ಕೈಯಿಂದ, ನಿಮ್ಮ ಕರಪಾತ್ರೆಯಲ್ಲಿ, ನಿಮ್ಮ ಕರಪಾತ್ರೆಯಲ್ಲಿ ಆಹಾರವನ್ನು ಸ್ವೀಕರಿಸಿ ಮಾತಾಜಿ, ಆಹಾರವನ್ನು ಸ್ವೀಕರಿಸಿ ಮಾತಾಜಿ. ವಂದಾಮಿ ಮಾತಾಜಿ ವಂದಾಮಿ ಮಾತಾಜಿ ವಂದಾಮಿ ಮಾತಾಜಿ. ವಂದಾಮಿ ಮಾತಾಜಿ ವಂದಾಮಿ ಮಾತಾಜಿ ವಂದಾಮಿ ಮಾತಾಜಿ. ಇದರನುಭಾವ ಬಹು ಪಾವನ ಪರಮ ಪಾವನರಾದಾರಿ ಹಂತರ ಸ್ಮರಿಸಲು ಬಲು ಶುದ್ಧ ಶ್ರೀ ಸಿದ್ಧರ ಅತಿ ಭೀಕರ ಭವಸಾಗರ ಅತಿ ಭೀಕರ ಭವಸಾಗರ ದಡ ಸೇರಿ ನಲಿದಾಡಲಿದು ಆದರ ಮನಮೋಹನ ಶ್ರೀ ಜಿನನಾಥ
ಕೀರ್ತನ ಇದರನುಭಾವ ಬಹು ಪಾವನ ಚರಿತ ಪುನೀತರು ಆಚಾರ್ಯರ ಗುರು ಉಪಾಧ್ಯಾಯ ಶ್ರೀಯತಿವರ್ಯರ ದಿನನಿತ್ಯದಿ ಮನಶುದ್ಧದಿ ದಿನನಿತ್ಯದಿ ಮನಶುದ್ಧದಿ ಸ್ಮರಿಸಿ ಪಾಡಲು ಭಯ ಭವನಾಶನ ಮನಮೋಹನ ಶ್ರೀ ಜಿನನಾಥನ ಗುಣನಾಮಗಳ ಕೀರ್ತನ ಇದರನುಭಾವ ಬಹು ಪಾವನ ಅಸಿಯ ಉಸ ಎಂಬ ಮೊದಲಾಕ್ಷರ ಕುಶಲಾದ ಸುಖವೀವ ಪಂಚಾಕ್ಷರ ಭವನಿಗಿಸಿ ಸುಖ ಸೇರಿಸಿ ಭವನಿಗಿಸಿ ಸುಖ ಸೇರಿಸಿ ಚಿರಶಾಂತಿಯನ್ನು ಸೇರಲಿದು ಆಧರ ಮನಮೋಹನ ಶ್ರೀ ಜಿನನಾಥನ ಗುಣನಾಮಗಳ ಕೀರ್ತನ ಇದರನುಭಾವ ಬಹು ಪಾವನ जय बोलो श्री आरिका गणनी जिनवाणी माता जी की जय। ओम नमः सिद्धेभ्यो ओम नमः सिद्धेभ्यो ओम नमः सिद्धेभ्यो नमो अरिहन्ताणं नमो सिद्धाणं नमो आयिर्याणं नमो वज्रायाणं नमो लोये सौवसावनं। जय बोलो पंचकर्मेष्टि की जय, सर्वनाथ की जय, आदिनाथ स्वामी भगवान की जय। जय बोलो आचार्य श्री 108 पुष्पदंतर सागर मुनि महाराज की जय। जय बोलो 105 आरिका गणनी जिनवाणी माता जी की जय। ಭವ್ಯ ಜೀವಿಗಳ ಪ್ರಗತಿಯ ಮಾರ್ಗ ಆತ್ಮವಿಶ್ವಾಸದಿಂದ ಪ್ರಾರಂಭವಾಗುವುದು. ಇದೇ ಆತ್ಮವಿಶ್ವಾಸ ಉತ್ತುಂಗತೆ ಸಾಧಿಸುವ ದಾರಿಯಾಗಿದೆ. ಯಾವಾಗ ವಿಶ್ವಾಸದ ನಾಶ ಆಗುತ್ತದೆಯೋ ಆಗ ಮನುಷ್ಯ ಆತ್ಮಹತ್ಯೆಗೆ ಶರಣಾಗುತ್ತಾನೆ. ಈ ಆತ್ಮವಿಶ್ವಾಸದಿಂದ ದೇಹದ ಉನ್ನತಿಗಿಂತಲೂ ಮಿಗಿಲಾಗಿ ಆತ್ಮದ ಉನ್ನತಿ ಸಾಧ್ಯವಾಗುತ್ತದೆ. ಇದರ ಜೊತೆಗೆ ರತ್ನತ್ರಯ ಪಾಲನೆಯಿಂದ ಆತ್ಮದ ಉನ್ನತಿ ಉಂಟಾಗುತ್ತದೆ. जय बोलो 105 आरिका गणनी जिनवाणी माता जी की जय। KR ಪುರಂ, ಬಾಣಸವಾಡಿ, ಮಾರಥಹಳ್ಳಿ, ವೈಟ್ಫೀಲ್ಡ್, ನ್ಯೂ ತಿಪ್ಪಸಂದ್ರ, ಹಲಸೂರು, ಇಂದಿರಾನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಆರೋಗ್ಯದ ತಪಾಸಣೆಗಾಗಿ ಚಿಕಿತ್ಸೆಗಾಗಿ ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆಯಲ್ಲಿರುವ ದಿವ್ಯಾ ಡೆಂಟಲ್ ಕ್ಲಿನಿಕ್ ಮತ್ತು ಅಶ್ವಿನಿ ಕ್ಲಿನಿಕ್ ನಿಮ್ಮ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ಅತ್ಯಾಧುನಿಕ ಉತ್ತಮ ವೈಜ್ಞಾನಿಕ ಚಿಕಿತ್ಸಾ ಸೌಲಭ್ಯಗಳು ನಿಮಗೆ ಇಲ್ಲಿ ದೊರೆಯಲಿದೆ. ವೈದ್ಯಕೀಯ ಸಲಹೆಗೆ ಸಂಪರ್ಕಿಸಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ದಂತ ತಪಾಸಣೆ ತಜ್ಞರಿಂದ ಸೂಕ್ತ ಸಲಹೆಗಳಿಗೆ ಭೇಟಿ ಕೊಡಿ. ದಿವ್ಯಾ ಡೆಂಟಲ್ ಕ್ಲಿನಿಕ್, ನಿತ್ಯಾನವ್ಯ ಪ್ಲಾಜಾ, ನ್ಯೂ ತಿಪ್ಪಸಂದ್ರ ಮುಖ್ಯ ರಸ್ತೆ, HAL 3rd ಸ್ಟೇಜ್, ಬೆಂಗಳೂರು 75.
ಅಷ್ಟಾನಿಕ ಪರ್ವ ಅನಿಮೇಷನ್ ಚಿತ್ರಣ. ಜೈ ಜಿನೇಂದ್ರ ಮಕ್ಕಳೇ, ನೀವು ಎಂದಾದರೂ ದೇವತೆಗಳು ಪೂಜೆ ಮಾಡುವುದನ್ನು ಕೇಳಿದ್ದೀರಾ? ಹೌದು, ಅಷ್ಟಾನಿಕ ಪರ್ವದಂದು ದೇವತೆಗಳು ಪೂಜೆ ಸಲ್ಲಿಸುತ್ತಾರೆ. ಇವತ್ತು ಅಷ್ಟಾನಿಕ ಪರ್ವದ ಮಹತ್ವವನ್ನು ತಿಳಿಯೋಣ ಬನ್ನಿ. ಹೆಸರೇ ಸೂಚಿಸುವಂತೆ ಅಷ್ಟ ಎಂದರೆ 8, ಅನಿಕ ಎಂದರೆ ಪ್ರತಿದಿನ, ಪರ್ವ ಎಂದರೆ ವಿಶೇಷ ಪೂಜೆಗಳನ್ನು ಕೈಗೊಳ್ಳುವ ದಿನ. ಸತತವಾಗಿ 8 ದಿನಗಳು ನಡೆಯುವ ಪೂಜೆಗೆ ಅಷ್ಟಾನಿಕ ಪರ್ವವೆಂದು ಕರೆಯುತ್ತಾರೆ. ಅಷ್ಟಾನಿಕ ಪರ್ವವನ್ನು ವರುಷದಲ್ಲಿ 3 ಬಾರಿ ಆಚರಿಸುತ್ತೇವೆ. ಫಾಲ್ಗುಣ ಮಾಸ, ಆಷಾಢ ಮಾಸ ಮತ್ತು ಕಾರ್ತಿಕ ಮಾಸದ ಕೊನೆಯ 8 ದಿನಗಳು ಅಷ್ಟಾನಿಕ ಪರ್ವವಾಗಿದೆ. ಅಷ್ಟಾನಿಕ ದಿನಗಳಂದು 16 ಸ್ವರ್ಗದಲ್ಲಿರುವ ದೇವತೆಗಳು ಅಂದರೆ ಸೌಧರ್ಮಾದಿ ದೇವತೆಗಳು ನಂದೀಶ್ವರ ದ್ವೀಪಕ್ಕೆ ಬಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಮಕ್ಕಳೇ, ನಂದೀಶ್ವರ ದ್ವೀಪದಲ್ಲಿ ಯಾರು ಪೂಜಿಸುತ್ತಾರೆ? ಸೌಧರ್ಮಾದಿ ದೇವತೆಗಳು. ಅಂತಹ ಭವ್ಯವಾದ ನಂದೀಶ್ವರ ದ್ವೀಪಕ್ಕೆ ಸಾಮಾನ್ಯ ಜನರಾದ ನಾವು ಶ್ರಾವಕರು ಹೋಗಲು ಸಾಧ್ಯವಿಲ್ಲ. ದೇವತೆಗಳು ಮಾತ್ರ ದರ್ಶನ ನೀಡಿ ಪುಣ್ಯ ಪಡೆದುಕೊಳ್ಳುತ್ತಾರೆ. ಹಾಗಾದರೆ ಸಾಮಾನ್ಯ ಜನರಾದ ನಾವು ಶ್ರಾವಕರು ಹೇಗೆ ಪೂಜೆ ಸಲ್ಲಿಸಬಹುದು? ಇದನ್ನು ಅರಿಯಲು ಮೈನಾ ಸುಂದರಿಯ ಕಥೆಯನ್ನು ಕೇಳೋಣ ಬನ್ನಿ. ಉಜ್ಜಯಿನಿ ಎಂಬ ರಾಜ್ಯದಲ್ಲಿ ಒಬ್ಬಳು ರಾಣಿ ಇದ್ದಳು. ಅವಳ ಹೆಸರು ಮೈನಾ ಸುಂದರಿ. ಅವಳ ತಂದೆಯ ಹೆಸರು ಪ್ರಜಾಪಾಲ ಹಾಗೂ ತಾಯಿ ರೂಪಸುಂದರಿ. ಒಂದು ದಿನ ಮೈನಾ ಸುಂದರಿಗೆ ವಿವಾಹ ಮಾಡಲು ಅವಳ ತಂದೆ ಯೋಚಿಸುತ್ತಾರೆ ಮತ್ತು ಅವಳನ್ನು ಶ್ರೀಪಾಲರಾಜ ಎಂಬ ಯುವಕನ ಜೊತೆ ಮದುವೆ ಮಾಡಲು ನಿರ್ಧರಿಸುತ್ತಾರೆ. ಶ್ರೀಪಾಲರಾಜನು ಚಂಪಾಪುರದ ರಾಜನಾಗಿದ್ದನು ಮತ್ತು ಕುಷ್ಠರೋಗದಿಂದ ಬಳಲುತ್ತಿದ್ದನು. ಅಂದರೆ ಅವನ ಚರ್ಮದ ಮೇಲೆ ತುಂಬಾ ನೋವುಂಟು ಮಾಡುವಂತಹ ಕೆಟ್ಟ ಗಾಯಗಳಿದ್ದವು. ಆದ ಕಾರಣ ಅವನು ತನ್ನ ರಾಜ್ಯವನ್ನು ಬಿಟ್ಟು ಕಾಡಿನಲ್ಲಿ ವಾಸಿಸುತ್ತಿರುತ್ತಾನೆ. ಮೈನಾ ಸುಂದರಿಯು ಕೂಡ ಅವನ ಜೊತೆ ಕಾಡಿನಲ್ಲಿಯೇ ವಾಸಿಸುತ್ತಾಳೆ. ಒಂದು ದಿನ ಅವಳು ಒಬ್ಬ ಮುನಿರಾಜರ ಬಳಿ ಬಂದು ತನ್ನ ಪತಿಯ ಕಷ್ಟವನ್ನೆಲ್ಲ ವಿವರಿಸಿದಳು. ನೀನು ಸಿದ್ಧಚಕ್ರ ಆರಾಧನೆಯನ್ನು ಅಷ್ಟಾನಿಕ ಪರ್ವದಂದು ಪೂಜಿಸಿ ಗಂಧವನ್ನು ನಿನ್ನ ಪತಿಯ ಚರ್ಮಕ್ಕೆ ಹಚ್ಚಬೇಕು ಎಂದು ಮುನಿಗಳು ತಿಳಿಸಿದರು. ಸಿದ್ಧರ ಗುಣಗಳನ್ನು ವರ್ಣಿಸುವ ಪೂಜೆಯನ್ನು ಸಿದ್ಧಚಕ್ರ ವಿಧಾನ ಎಂದು ಕರೆಯುತ್ತಾರೆ. ಮೈನಾ ಸುಂದರಿಯು ಶ್ರದ್ಧೆಯಿಂದ ಸತತವಾಗಿ 8 ದಿನಗಳು ಸಿದ್ಧಚಕ್ರ ಆರಾಧನೆಯನ್ನು ಮಾಡಿ ತನ್ನ ಪತಿಯ ರೋಗವನ್ನು ನಿವಾರಿಸುತ್ತಾಳೆ. ಹೀಗೆ ಶ್ರೀಪಾಲರಾಜನು ಕುಷ್ಠರೋಗದಿಂದ ಮುಕ್ತನಾಗುತ್ತಾನೆ. ಮಕ್ಕಳೇ, ಸಾಮಾನ್ಯ ಜನರಾದ ನಾವು ಶ್ರಾವಕರು ನಂದೀಶ್ವರ ದ್ವೀಪಕ್ಕೆ ಹೋಗಲಾಗುವುದಿಲ್ಲ ಅಲ್ಲವೇ? ಹಾಗಾಗಿ ನಂದೀಶ್ವರ ದ್ವೀಪವನ್ನು ಮನಸ್ಸಿನಲ್ಲಿಯೇ ನೆನಪಿಸಿಕೊಂಡು ಮೈನಾ ಸುಂದರಿಯಂತೆ ಭಕ್ತಿ ಭಾವದಿಂದ ಸಿದ್ಧರನ್ನು ಪೂಜಿಸುತ್ತಾ ನಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳೋಣ ಬನ್ನಿ. ನೀರಜ ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆದ್ಯತೆ.